ಯಜಮಾನ್ರೆ, ಗುರುಜಿ ಸಿಕ್ಕಿದ್ರಾ? ಏನಂದ್ರು? ಸಿಕ್ಕಿದ್ರು ಕಮಲಮ್ಮ. ವಿಭೂತಿ ಮಂತ್ರಿಸ್ಕೊಟ್ಟಿದ್ದಾರೆ ಕಮಲಮ್ಮ. ವಿಭೂತಿ ಬಿಳಿ ಬಣ್ಣದಲ್ಲಿರೋರ್ಗೂ ಏನೂ ತೊಂದರೆ ಆಗಲ್ಲ, ಕಪ್ಪು ಬಣ್ಣಕ್ಕೆ ಬದಲಾದ್ರೆ ಅನಾಹುತ ಆಗುತ್ತೆ ಅಂತ ಹೇಳಿದ್ದಾರೆ. ಆಗ ಶಾಂಭವಿ ದೇವಿಗೆ ಮೊರೆ ಹೋಗಬೇಕು, ಆ ತಾಯಿನೇ ನಮ್ಮನ್ನು ಕಾಪಾಡೋಕ್ಕಾಗೋದು ಅಂತ ಹೇಳಿದ್ದಾರೆ. ತಗೊಳ್ಳಿ ಕಮಲಮ್ಮ, ಇದನ್ನು ದೇವ್ರ ಮನೇಲಿ ಜೋಪಾನವಾಗಿಡಿ. ಸರಿ ಯಜಮಾನ್ರೆ. ಆವಾಗಲೇ ಕಡ್ಡಿಗಿರಿದ್ರೆ ದೀಪ ಹಚ್ಕೊಳ್ಳೇ ಇಲ್ಲ. ನಂಗೆ ತುಂಬಾ ಭಯ ಆಗೋಗಿತ್ತು ಯಜಮಾನ್ರೆ. ಈಗ ಸ್ವಲ್ಪ ಧೈರ್ಯ ಬಂತು. ಅದೆಲ್ಲ ಸರಿ ಕಮಲಮ್ಮ, ಶಿವಗಾಮಿ ತುಂಬ ಹುಷಾರಾಗಿರ್ಬೇಕು ಅಂತ ಗುರೂಜಿ ಹೇಳಿದ್ದಾರೆ. ಸದ್ಯಕ್ಕೆ ಯಾವ ದೊಡ್ಡ ನಿರ್ಧಾರ ತಗೋಬಾರ್ದು ಅಂತ ಹೇಳಿದ್ದಾರೆ. ಯಜಮಾನ್ರೆ, ನೀವೇ ಅಮ್ಮವ್ರಿಗೆ ಹೇಳ್ಬಿಡಿ ಯಜಮಾನ್ರೆ. ನಾನು ಹೇಳಿದ್ರೆ ಎಲ್ಲಿ ಕೇಳ್ತಾಳೆ ಕಮಲಮ್ಮ? ಅವ್ರ ಆಫೀಸ್ಗೆ ಹೊರಡ್ಬೇಕಾದ್ರೆ ಒಂದು ಫೈಲ್ಗೆ ಬೆಂಕಿ ಬಿತ್ತು. ಹೊರಡಬೇಡಿ ಅಂತ ಹೇಳಿದೆ, ಆದರೂ ನನ್ನ ಮಾತು ಕೇಳಲಿಲ್ಲ. ಅರ್ಜೆಂಟ್ ಕೆಲಸ ಇದೆ ಅಂತ ಹೊರಟೋದ್ರು. ಶಾಂಭವಿ ದೇವಿ ನಮ್ಮ ಜೊತೆ ಇದ್ದಾಳೆ ಅನ್ನೋ ಧೈರ್ಯ ಅಮ್ಮನಿಗೆ. ಕೆಲವೊಂದ್ಸಲಿ ನಮ್ಮ ಟೈಮ್ ಸರಿಯಿಲ್ಲ ಅಂತಂದರೆ ಯಾರು ಯಾವ ಸಹಾಯಕ್ಕೂ ಬರಲ್ಲ. ವಿಭೂತಿ ಕಪ್ಪಾಗ್ದಿರಂಗೆ ನೋಡ್ಕೋಬೇಕು ಕಮಲಮ್ಮ. ನಮಸ್ಕಾರ ಆದಿ ಸರ್, ನಾನು ಬಸವರಾಜ್ ಇಟ್ಕಿ ಮಾತಾಡ್ತಿರೋದು. ಹೇಳಿ ಬಸವರಾಜ್. ಇವತ್ತು ಶಿವಗಾಮಿ ಜೊತೆ ಮೀಟಿಂಗ್ ಇತ್ತು. ಈಗ ತಾನೇ ಮೀಟಿಂಗ್ನ ಮುಗಿಸ್ಕೊಂಡು ನಿಮಗೆ ಫಸ್ಟ್ ಕಾಲ್ ಮಾಡ್ತಾ ಇದ್ದೀನಿ. ಖುಷಿ ಪಡುವಂಥ ವಿಷಯ ಏನಾದರೂ ಇದೆಯಾ? ಸರ್, ಅದಕ್ಕೆ ತಾನೇ ಫೋನ್ ಮಾಡ್ತಾ ಇರೋದು. ಮೀಟಿಂಗು ಗ್ರ್ಯಾಂಡ್ ಸಕ್ಸಸ್. ಶಿವಗಾಮಿ ಅಂತೂ ಸಿಕ್ಕಾಪಟ್ಟೆ ಇಂಪ್ರೆಸ್ ಆಗ್ಬಿಟ್ಲು. ನಿಜವಾಗ್ಲೂ ಪ್ರಾಜೆಕ್ಟ್ ಮಾಡೋರು ಕೂಡ ಇಷ್ಟೊಂದು ನೀಟಾಗಿ ಬ್ಲೂ ಪ್ರಿಂಟ್ ಮಾಡ್ಕೊಡಲ್ಲ. ಈಗ ಯಾವುದೇ ಮೇಸ್ತ್ರಿಗೆ ಪ್ಲಾನ್ ಕೊಟ್ರೆ ಸಲೀಸಾಗಿ ಬಿಲ್ಡಿಂಗ್ ಕಟ್ಬಿಡ್ತಾನೆ ಅಂತ ಪ್ಲಾನ್ ಹಾಕೊಟ್ಟಿದ್ದಾರೆ ಇಂಜಿನಿಯರ್ ಸಾಹೇಬ್ರು. ನಾವು ಜನಗಳ ಹತ್ರ ಅಮೌಂಟ್ ಕಲೆಕ್ಟ್ ಮಾಡ್ತೀವಿ ಅಂತ ಹೇಳಿದ್ದಕ್ಕೆ ಏನು ಹೇಳಿಲ್ವಾ? ಮೊದಲು ಬೇಡ ಅಂತಾನೆ ಹೇಳಿದ್ಲು, ಆದರೆ ನಾನು ಒಂದಿಷ್ಟು ಉದ್ದ ಭಾಷಣ ಬಿದ್ದೆ. ಕೊನೆಗೆ ಒಪ್ಕೊಂಡ್ಬಿಟ್ಲು. ಮತ್ತೆ ಯಾವಾಗಿಂದ ಪ್ರಾಜೆಕ್ಟ್ ಶುರು? ಪ್ರಾಜೆಕ್ಟ್ ಯಾಕ್ರಿ ಶುರು ಆಗುತ್ತೆ? ದುಡ್ಡು ಕಲೆಕ್ಟ್ ಮಾಡೋದಷ್ಟೇ ಶುರುವಾಗೋದು. ನಮಗೆ ದುಡ್ಡು ಕಲೆಕ್ಟ್ ಮಾಡೋದೇ ಅಲ್ವಾ ಪ್ರಾಜೆಕ್ಟ್? ಓ ಹೌದಲ್ವಾ? ಅದು ಕರೆಕ್ಟೇ. ಅಂತೂ ಶಿವಗಾಮಿ ಕಡೆಯಿಂದ ಗ್ರೀನ್ ಸಿಗ್ನಲ್ ಸಿಕ್ಕಿದೆ. ಆದಷ್ಟು ಬೇಗ ದುಡ್ಡು ಕಲೆಕ್ಷನ್ ಶುರು ಆಗ್ಬೇಕಷ್ಟೇನೆ. ತುಂಬ ಹುಷಾರಾಗಿ ಮಾಡಿ. ಶಿವಗಾಮಿನ ಹಗುರವಾಗಿ ಲೆಕ್ಕ ಹಾಕ್ಬೇಡಿ. ಸಿಕ್ಕಾಪಟ್ಟೆ ಹುಷಾರಿದ್ದಾಳೆ. ಲಂಡನ್ನಲ್ಲಿ ಓದಿರೋದು. ಅದು ಅವಳು ಮಾತಾಡೋದ್ರಲ್ಲೇ ಗೊತ್ತಾಗ್ಬಿಡ್ತು ನನಗೆ. ಆದರೆ ನಾವು ಚೀಟಿಂಗ್ ಮಾಡೋದ್ರಲ್ಲಿ PhD ಮಾಡಿದವ್ರಲ್ವಾ? ಅದಿ ಸರ್, ನೀವೇನು ಟೆನ್ಷನ್ ಮಾಡ್ಕೋಬೇಡಿ. ಬೆಣ್ಣೆಯಿಂದ ಕೂದಲು ತೆಗೆದ ಹಾಗೇನೆ
ಸ್ಮೂತಾಗಿ ಡೀಲ್ನ ಫಿನಿಶ್ ಮಾಡ್ಕೊಡ್ತೀನಿ. ಓಕೆ? ವೆರಿ ಗುಡ್, ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು. ಏನೇ ಡೆವಲಪ್ಮೆಂಟ್ಸ್ ಇದ್ರೂ ಫಸ್ಟು ನಿಮಗೆ ಕಾಲ್ ಮಾಡಿ ಹೇಳ್ತೀನಿ. ಅಶೋಕ್, ಆ ಶಿವಗಾಮಿ. ನಿಮ್ ಹತ್ರ ಒಂದ್ ವಿಷಯ ಮಾತಾಡ್ಬೇಕಿತ್ತು. ಫ್ರೀ ಇದ್ದೀರಾ? ಮಾತಾಡು. ಅಶೋಕ್, ಒಂದು ಹೊಸ ಪ್ರಾಜೆಕ್ಟ್ನ ಶುರು ಮಾಡ್ತಿದ್ದೀನಿ. ಶಾಂಭವಿ ಕನ್ಸ್ಟ್ರಕ್ಷನ್ಸ್ನ ಮತ್ತೆ ಶುರು ಮಾಡೋಣ ಅಂತ ಅನ್ಕೊಂಡಿದ್ದೀನಿ. ಓಕೆ, ಒಳ್ಳೇದೆ. ಯಾವುದಾದ್ರೂ ಗೌರ್ಮೆಂಟ್ ಟೆಂಡರ್ನ ಅಪ್ರೋಚ್ ಮಾಡ್ಲಾ? ಇಲ್ಲ, ಪ್ರಾಜೆಕ್ಟ್ ಆಲ್ರೆಡಿ ರೆಡಿ ಇದೆ. ಏನು, ಪ್ರಾಜೆಕ್ಟ್ ರೆಡಿ ಇದೆಯಾ? ಏನು ಪ್ರಾಜೆಕ್ಟ್? ಅಪಾರ್ಟ್ಮೆಂಟ್ಸ್ನ ಬಿಲ್ಡ್ ಮಾಡೋದು. ಪಬ್ಲಿಕ್ ಹತ್ರ 75 lakhs ಇಸ್ಕೊಳ್ತೀವಿ. 1 ವರ್ಷ ಆದ್ಮೇಲೆ ಅವ್ರಿಗೆ 1,25 lakhs ಅಷ್ಟು ವರ್ತ್ ಇರೋಂಥ ಅಪಾರ್ಟ್ಮೆಂಟ್ನ ಕೊಡ್ತೀವಿ. ಇದರಿಂದ ಅವ್ರಿಗೂ ಲಾಭ, ನಮಗೂ ಇನ್ವೆಸ್ಟ್ಮೆಂಟ್ ಟೆನ್ಷನ್ ಇರಲ್ಲ. ಯಾರ್ದಿದ ಐಡಿಯಾ? ಬಸವರಾಜ್ ಇಟ್ಕಿ ಅಂತ ಒಬ್ರು ಬಿಸ್ನೆಸ್ ಮ್ಯಾನ್ ಇದ್ದಾರೆ. ಅವ್ರು ತಂದಿರೋ ಪ್ರಪೋಸಲ್ ಇದು. ನಮ್ಮ ಇಂಜಿನಿಯರ್ ಇದಾರಲ್ಲ, ಅವ್ರು ಕರ್ಕೊಂಡು ಬಂದು ನನಗೆ ಪರಿಚಯ ಮಾಡಿಸಿದ್ರು. ಅವರೇ ಎಲ್ಲ ಕೆಲಸ ಮಾಡ್ತಾರಂತೆ. ನಾವು ಜಸ್ಟ್ ನಮ್ಮ ಕಂಪನಿ ಹೆಸರನ್ನ ಕೊಟ್ರೆ ಅಷ್ಟೇ ಸಾಕು. ನನಗೆ ಯಾಕೋ ಈ ಪ್ರಾಜೆಕ್ಟ್ ವರ್ಕ್ ಆಗುತ್ತೆ ಅಂತ ಅನ್ನಿಸ್ತಿಲ್ಲ. ಶಿವಗಾಮಿ, ನೀನು ಈ ಪ್ರಾಜೆಕ್ಟ್ ಮಾಡಬೇಡ. ಯಾಕೆ? ಏನ್ ಪ್ರಾಬ್ಲಮ್ ಇದೆ ಇದರಲ್ಲಿ? ಯಾಕೆ ಮಾಡಬಾರ್ದು? ಜನರು ದುಡ್ಡು ತಗೊಂಡು ನಾವು ಬಿಸ್ನೆಸ್ ಮಾಡೋಕ್ಕಾಗಲ್ಲ. ಮಾಡೋದಾದರೆ ನಮ್ಮ ಕೈಯಿಂದನೇ ದುಡ್ಡಾಕಿ ಮಾಡಬೇಕು. ಎಕ್ಸ್ಟ್ರಾ ಲಾಭಕ್ಕೆ ಮಾರ್ಕೋಬೇಕು. ಇನಿಷಿಯಲಿ ನನಗೂ ಹೀಗೆ ಅನ್ನಿಸ್ತಾ ಇತ್ತು ಅಶೋಕ್. ಆದ್ರೆ ಬಸವರಾಜ್ ಅವರು ಎಕ್ಸ್ಪ್ಲೈನ್ ಮಾಡಿ ಹೇಳಿದ್ಮೇಲೆ ನನಗೂ ಅರ್ಥ ಆಗಿದ್ದು. ನಿಮ್ ಕಂಪನಿಗೆ ಆಲ್ರೆಡಿ ಒಳ್ಳೆ ಹೆಸರಿದೆ, ಹಾಗಾಗಿ ಈ ಪ್ರಾಜೆಕ್ಟ್ ಸಕ್ಸಸ್ ಆಗೇ ಆಗತ್ತೆ ಅಂತ ಅಂದ್ರು. ಹಾಗಾಗಿ ನನಗೂ ಇದು ಸರಿ ಅಂತ ಅನ್ನಿಸ್ತು. ಶಿವಗಾಮಿ, ಯಾರೋ ಹೊಸೊಬ್ರನ್ನ ನಂಬ್ಕೊಂಡು ಇಷ್ಟು ದೊಡ್ಡ ಕೆಲಸಕ್ಕೆ ಕೈ ಹಾಕೋಕ್ಕಾಗಲ್ಲ. ನೋಡು, ನನ್ನ ಮಾತು ಕೇಳು, ಈ ಪ್ರಾಜೆಕ್ಟ್ ಮಾಡಬೇಡ. ಯಾಕೆ ಅಶೋಕ್ ಈ ಥರ ಎಲ್ಲ ಮಾತಾಡ್ತೀರಾ? ಎಲ್ಲ ಕರೆಕ್ಟಾಗಿ ಆಗುತ್ತೆ, ನಂಗೆ ನಂಬಿಕೆ ಇದೆ. ನಾನು ಎಲ್ಲ ತಿಳ್ಕೊಂಬಂದು ಹೇಳ್ತಾ ಇರುವಾಗ ಸಪೋರ್ಟ್ ಮಾಡ್ಬೇಕಲ್ವಾ? ಹೇಳೋದನ್ನ ಅರ್ಥ ಮಾಡ್ಕೋ ಶಿವಗಾಮಿ. ಗುರೂಜಿ ಹೇಳಿದ್ದಾರೆ, ಸದ್ಯಕ್ಕೆ ನೀನು ಯಾವುದೋ ದೊಡ್ಡ ನಿರ್ಧಾರ ತಗೋಬಾರ್ದು ಅಂತ. ಇನ್ಫ್ಯಾಕ್ಟ್ ಡಾಕ್ಟ್ರು ಕೂಡ ಹೇಳಿದ್ರು, ತುಂಬ ಭಾವನಾತ್ಮಕವಾಗಿ ಡಿಸಿಷನ್ ತಗೋತಾರೆ. ಮೇಡಮ್ನ ಸ್ವಲ್ಪ ದಿವಸ ಜೋಪಾನವಾಗಿ ನೋಡ್ಕೊಳ್ಳಿ ಅಂತ ಕೂಡ ಹೇಳಿದ್ರು. ಅಂದ್ರೆ ಏನ್ ನಿಮ್ ಮಾತಿನ ಅರ್ಥ ಅಶೋಕ್? ನಾನು ಹುಚ್ಚಿನ? ನನಗ್ ಪ್ರಜ್ಞೆ ಇಲ್ವಾ? ಹಿಂದೆ ಮುಂದೆ ಆಲೋಚನೆ ಮಾಡದೆ ನಿರ್ಧಾರ ತಗೋತೀನ ನಾನು, ಅದು ನಮ್ ಕಂಪನಿ ವಿಚಾರದಲ್ಲಿ. ಸ್ವಲ್ಪ ಯಾಮಾರಿದ್ರು ನೀವೇ ನನ್ನ ಕರ್ಕೊಂಡೋಗಿ ಹುಚ್ಚಾಸ್ಪತ್ರೆಗೆ ಸೇರಿಸ್ಬಿಡ್ತೀರಾ ಅಷ್ಟೇ. ಶಿವಗಾಮಿ, ನಾನು ಆ ಥರ ಹೇಳ್ತಾ ಇಲ್ಲ, ನನ್ನ ಮಾತು ಸ್ವಲ್ಪ ಅರ್ಥ ಮಾಡ್ಕೊ. ಇನ್ನೇನು ಏನ್ ಮತ್ ನೀವ್ ಹೇಳ್ತಿರೋದು? ಏನೋ ನನ್ ಗಂಡ ಅಲ್ವಾ ಅಂತ ನನ್ನ ಫೀಲಿಂಗ್ಸ್ನೆಲ್ಲ ಹಂಚ್ಕೊಳಕ್ ಬರ್ತೀನಿ. ನಾನು ಏನೇ ಥಿಂಕ್ ಮಾಡಿದ್ರು ಅದ್ರ ಬಗ್ಗೆ ನಿಮ್ ಹತ್ರ ಶೇರ್ ಮಾಡ್ಕೋತೀನಿ. ನಾಲ್ಕು ಒಳ್ಳೆ ಮಾತಾಡಕ್ಕಾದ್ರೆ ಆಡ್ಬೇಕು, ಅದ್ಬಿಟ್ಟು ಯಾವಾಗ್ಲೂ ಈ ತರ ಡಿಸ್ಕರೇಜ್ ಮಾಡ್ತಾರ? ಇತ್ತೀಚೆಗೆ ಯಾವಾಗ್ಲೂ ಇದೇ ತರ ಮಾಡ್ತೀರಾ ನೀವು? ಇರ್ಲಿ ಬಿಡಿ ಅಶೋಕ್, ಇನ್ ಮುಂದೆ ನನ್ ಕಂಪನಿ ವಿಚಾರವಾಗಿ ನಿಮ್ ಹತ್ರ ಏನು ಶೇರ್ ಮಾಡ್ಕೊಳಲ್ಲ. ಇದು ನನ್ ಕಂಪನಿಗೆ ನಾನ್ ಬಾಸು. ಇದನ್ನ ಹೇಗ್ ನಡ್ಸ್ಕೊಂಡು ಹೋಗ್ಬೇಕು ಅಂತ ನನಗ್ ಚೆನ್ನಾಗ್ ಗೊತ್ತಿದೆ. ಇಷ್ಟು ವರ್ಷದಿಂದನೂ ನಂಗೆ ಯಾರ ಸಪೋರ್ಟು ಸಿಕ್ಕಿಲ್ಲ, ಈಗ್ಲೂ ಯಾರ ಸಪೋರ್ಟು ಬೇಕಾಗಿಲ್ಲ. ನಾನು ಭಾವನಾತ್ಮಕವಾಗಿ ನಿರ್ಧಾರಗಳನ್ನ ತಗೋತೀನಂತೆ. ನೀವು ಗಂಡಸ್ರು ಯಾವಾಗ್ಲೂ ಇಷ್ಟೇ, ನಾವ್ ಹೆಣ್ಮಕ್ಳು ಏನೇ ನಿರ್ಧಾರ ತಗೊಂಡ್ರು ಅದನ್ನ ಕಂಡಮ್ ಮಾಡೋದ್ರಲ್ಲೇ ಇರ್ತೀರಾ. ಸರಿ, ಹಾಗಿದ್ರೆ ಫ್ಯಾಕ್ಟ್ರಿ, ಟ್ರಾನ್ಸ್ಪೋರ್ಟು, ಆಫೀಸು ಎಲ್ಲಾನು ಮುಚ್ಚಿಬಿಡ್ತೀನಿ. ನಿಮ್ಗೆ ಅವಾಗ ಸಮಾಧಾನ ಅಲ್ವಾ? ನಾನು ಹಾಗೆ ಹೇಳ್ತಿಲ್ಲ ಶಿವಗಾಮಿ. ನೋಡು, ನಾನು ಹೇಳೋ ಮಾತನ್ನ ಸ್ವಲ್ಪ ನಿಧಾನವಾಗಿ ಯೋಚನೆ ಮಾಡು. ಪಾಸಿಟಿವ್ ವಿಷಯ, ನೆಗೆಟಿವ್ ವಿಷಯದ ಬಗ್ಗೆ ಚರ್ಚೆ ಮಾಡೋಣ.
ಆಮೇಲೆ ಡಿಸೈಡ್ ಮಾಡಿದ್ರೆ ಆಯಿತು. ನೀನು ಯಾಕೆ ಇಷ್ಟೊಂದು ಟೆನ್ಷನ್ ತಗೋತಿದ್ಯಾ? ಎಲ್ಲ ಯೋಚನೆ ಮಾಡೇ ನಾನು ನಿರ್ಧಾರ ತಗೊಂಡಿರೋದು. ನಾನೇ ನೆನ್ನೆ ಮೊನ್ನೆಯಿಂದ ಬಿಸ್ನೆಸ್ ಮಾಡ್ತಿಲ್ಲ. ಇದನ್ ಬಂದು ನಿಮ್ಮ ಹತ್ರ ಹೇಳ್ಕೊಂಡ್ರೆ ನಾನು ಅಪ್ರಿಷಿಯೇಟ್ ಮಾಡ್ತೀರಾ ಅಂತ ಖುಷಿಯಿಂದ ಹೇಳಕ್ ಬಂದೆ. ಆದ್ರೆ ನಾನು ನಾರ್ಮಲ್ ಆಗಿದ್ದೀನಿ ಅನ್ನೋದನ್ನೇ ನಂಬ್ತಾ ಇಲ್ಲ ನೀವು. ಇರ್ಲಿ ಬಿಡಿ, ನಿಮ್ಮ ಹತ್ರ ಇದ್ರ ಬಗ್ಗೆ ಇನ್ನೇನು ಮಾತಾಡಲ್ಲ.